ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ, ಯಾಕಂದರೆ ನಿನ್ನೆ ಜಖಣಿ ಆಗಿತ್ತು. ಸೊ ಅದರದ್ದು ಸಾಂಬಾರಿತ್ತು, ಕೋಳಿ ಚಿಕನ್ ಸಾರು. ಸೊ ಬಟ್ಟೆ ಒಗ್ದಾಯಿತು, ಸ್ನಾನ ಆಯಿತು. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ನೈಟ್ ಫುಲ್ಲು ಮಳೆ ಬಂದಿತ್ತು. ಸೊ ಹಾಗಾಗಿ ಈಗ ಸಿಕ್ಕಾಪಟ್ಟೆ ಸೆಕೆ ಗುಡುಕ್ತಾ ಇದೆ. ಇವತ್ತು ಮಳೆ ಇದೆ ಅನಿಸುತ್ತೆ. ಎಷ್ಟು ದಿನದ ಮೇಲೆ ಮಳೆ ಬರ್ತಾ ಇರೋದು ತುಂಬ ಖುಷಿಯಾಗುತ್ತೆ. ಇವತ್ತು ವಾತಾವರಣ ಸ್ವಲ್ಪ ಓಕೆ, ನಿನ್ನೆ ಅಷ್ಟು ಸೆಕೆ ಇರಲಿಲ್ಲ. ಸೊ ಈಗ ನೋಡಬೇಕು, ಸೆಕೆ ಆಗುತ್ತೆ ಅಂದ್ಬಿಟ್ಟು ಮೇಲ್ ಮಾಡಿ ಒಂದು ನಾಟನ್ನ ಹಾಕಿದ್ದೀನಿ. ಸೊ ವಿಡಿಯೋನ ಈಗ ಟೈಮ್ ಆಗಿದೆ 12:30. ಸೊ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮಗಳು ಮಲಗಿದ್ದಾಳೆ, ಅವಳಿಗೆ ಊಟನ ಮಾಡಿಸ್ಬೇಕು. ಹಾಗಾಗಿ ಪ್ರಿಪೇರ್ ಮಾಡಬೇಕು ಊಟನ. ಸೊ ಅವಳಿಗೆ ಯಾವ ರೀತಿ ಫುಡ್ನ ಕೊಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಸೊ ಈ ಕಪ್ಪಲ್ಲಿ 1 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವೇನು ಊಟ ಮಾಡ್ತೀವಿ ಅದೇ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ಡ್ ಮಾಡ್ಕೋಬೇಕು. ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ 5 ರಿಂದ 6 ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು, ನೀರೆಲ್ಲ ಆವಿಯಾಗಬೇಕು. ಸೊ ಅನ್ನ ಬಾಯ್ಲ್ಡ್ ಆಗ್ತಾ ಇದೆ. ಇದಕ್ಕೆ ನಾನು ಆ್ಯಪಲ್ನ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕ ಮಕ್ಕಳಿಗೆ, 1 ವರ್ಷದೊಳಗಿನ ಮಕ್ಕಳಿಗೆ ಸಕ್ಕರೆನ ಹಾಗೆ ಉಪ್ಪನ್ನು ತಿನ್ನಿಸ್ಬಾರ್ದು. ಸೊ ಇದು ಬಾಯ್ಲ್ಡ್ ಆಗ್ತಾ ಇದೆ. ಆ್ಯಪಲ್ನ ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅವಳು 11 ಗಂಟೆ ಅಷ್ಟಿಗೆ ಲಂಚ್ ಮಾಡ್ತಾಳೆ. ಸೊ ಬೆಳಗ್ಗೆ 8 ಗಂಟೆಗೆ, 11 ಗಂಟೆಗೆ, ಹಾಗೆ ಈಗ ಮಧ್ಯಾಹ್ನ 1:30-2 ಗಂಟೆಗೆ ತಿನ್ನಿಸೋದು. ಆ್ಯಪಲ್ನ ತಿನ್ನಿಸುವಾಗ ಮಲಗಿದ್ಲು, ಹಾಗಾಗಿ ಆ್ಯಪಲ್ನ ಅನ್ನದ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕೆಲವೊಂದು ಸಲ ಮಾಡಿಕೊಡ್ತಾ ಇರ್ತೀನಿ. ಸೊ ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ಇದಕ್ಕೆ ನಾನೀಗ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಈಗ ತುಂಬ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ನಂತರ ನಾನು ಮಿಕ್ಸಿಗೆಲ್ಲ ಹಾಕೋಲ್ಲ, ಕೈಯಲ್ಲೇ ನೋಡ್ಬಿಟ್ಟು, ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ. ಯಾಕಂದರೆ ಪಾಪುಗೆ ಈಗ 10ನೇ ತಿಂಗಳು, ಹಾಗಾಗಿ. ಸೊ ನನ್ನ ಮಗಳಿಗೆ ಅಂತ ಫೀಡಿಂಗ್ ಬಾಟಲ್ನ ತರಿಸ್ಕೊಂಡಿದ್ದೆ. ಸೊ ಅವಳಿಗೆ ಪ್ಲಾಸ್ಟಿಕ್ ಇದೊಂದು ತರಿಸ್ಕೊಂಡಿದ್ದೆ, ಅದು ಅಷ್ಟು ಚೆನ್ನಾಗಿ ಇಲ್ಲ. ಸೊ ಇದು ಕ್ಲೀನ್ ಮಾಡಲಿಕ್ಕೂ ಈಸಿ, ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಇದನ್ನ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಬೇಕಿದ್ದರೆ ತೊಗೊಳ್ಬೋದು. ಸೊ ಇದು ಬಾಯ್ಲ್ಡ್ ಆಗ್ತಾ ಇದೆ, ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ನಂತರ ನಾನು ತೋರಿಸ್ತೀನಿ ಯಾವ ರೀತಿ ಕೈಯಲ್ಲೇ ನೋಡಿಬಿಟ್ಟು ತಿನ್ನಿಸ್ತೀನಿ ಅಂತ. ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸೆಕೆ ಸಿಕ್ಕಾಪಟ್ಟೆ ಆಗ್ತಾಯಿದೆ. ನಮ್ಮ ಅಜ್ಜಿ ಐಸ್ ಕ್ರೀಮ್ ತಿಂತಿದ್ದಾರೆ, ಹಾಗೆ ನನ್ನ ಮಗಳು ಮಲಗಿದ್ದಾಳೆ. ಸೆಕೆ ಜಾಸ್ತಿ ಆಗಿದೆ, 2 ಫ್ಯಾನ್ ಬೇಕು. ಸೊ ಟೈಮ್ ಆಗಿದೆ 1:15. ನನ್ನ ಮಗಳು ಎದ್ಲು. ಸೊ ಪಕ್ಕದ ಮನೆ ಹುಡುಗಿ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತ ಡ್ರೆಸ್ನ ಕೊಟ್ಟಿದ್ಲು, ತೋರಿಸ್ತೀನಿ ನಿಮಗೂ ಕೂಡ. ಸೊ ಈ ಡ್ರೆಸ್ನ ಸೈಡ್ ಕಟ್ಟಿದ್ದು ಇರೋ ಡ್ರೆಸ್ ಇದು. ಸೊ ಇದು ಅಂಬ್ರೆಲ್ಲ ಮಾಡಿಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಮಾಡಿದ್ದೀನಿ. ಸೊ ನೋಡಬೇಕು ಅವಳಿಗೆ ಫಿಟ್ಟಿಂಗ್ ಆಗುತ್ತಾ ಇಲ್ವಾ ಅಂತ. ಈ ರೀತಿ ಚಿಕ್ಕ ಪುಟ್ಟ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ಈಗ ಬೇಕಲ್ಲ ಖರ್ಚಿಗೆ. ಸೊ ಇದು ಕೂಡ ಒಂದು ಉಳಿತಾಯ.
ಸ್ಟಿಚಿಂಗ್ ಫುಲ್ ಗೊತ್ತಿರೋರು ಸ್ಟಿಚಿಂಗ್ ಮಾಡ್ಬೋದು. ಸೊ ನಾನು ಕಲ್ತಿದ್ದೆ ಸ್ಟಿಚಿಂಗ್ನ, ಬಟ್ ಬಿಟ್ಟು 4 ವರ್ಷನೇ ಆಯಿತು. ಪರ್ಫೆಕ್ಟಾಗಿ ಹೊಲಿತಾ ಇರಲಿಲ್ಲ. ಆಗಷ್ಟೇ ಕಲಿತು ಹೊಲಿತಾ ಇದ್ದೆ, ಬ್ಲೌಸೆಲ್ಲ ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಸೊ ಇನ್ನೂ ಕಂಟಿನ್ಯೂ ಮಾಡಬೇಕು ಅನಿಸ್ತಿದೆ. ಟ್ರೈ ಮಾಡ್ತೀನಿ ಹೊಲಿಲಿಕ್ಕೆ. ನನ್ನ ಕ್ಲಾತನ್ನೇ ನಾನು ಹೊಲ್ಕೊಂಡ್ರೆ ಅದೇ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ನೋಡಬೇಕು. ಹಾಗೆ ಅಕ್ಕಪಕ್ಕದಲ್ಲಿ ಚಿಕ್ಕ ಪುಟ್ಟ ಏನಾದರೂ ಇದ್ದರೆ ಸೈಡ್ ಹೊಲಿಯೋದು, ಹೆಮ್ಮಿಂಗ್ ಆ ಥರದ್ದೇನಾದರೂ ಇದ್ದರೆ ತೊಗೊಳ್ತೀನಿ. ಸೊ ಅನ್ನನ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನಾಟ್ನ ಹಾಕಿದ್ದು ಬಿಚ್ಚೋಯ್ತು. ಈಗ ಮತ್ತೆ ಹಾಕ್ಕೊಂಡು ಊಟ ಮಾಡಿಸ್ಬೇಕು. ಮಗಳು ಹೊರಗಡೆ ಕೂತಿದ್ದಾಳೆ ಅಜ್ಜಿ ಜೊತೆ. ತೋರಿಸ್ತೀನಿ ಬನ್ನಿ. ಗೊಂಬಿ ಸೊ ನನ್ನ ಮಗಳು ಎದ್ದಿದ್ದಾಳೆ. ಯಾರ ಮಗ? ಹಾಯ್ ಹಾಯ್. ಇದು ಯಾರ ಮಗ? ಇಲ್ಲಿ ಹಾ ಆರದು. ಹಾ ಊಟ ಮಾಡೋ ಮಗ. ಮಮ್ಮು ಮಾಡ. ಮಮ್ಮು ಗುಡ್ ಗರ್ಲ್. ಸೊ ಈ ರೀತಿಯಾಗಿ ಅನ್ನನ ತೀಡಿದ್ದೀನಿ. ಸೊ ಅನ್ನ ಈ ರೀತಿಯಾಗಿದೆ. ಕೂತ್ಕೊ ಮಗ, ಕೂತ. ಹಾಂ ಪಪ್ಪ ಬಾ. ಪಪ್ಪ ಅಲ್ಲೋಡಿ ಅಲ್ಲೋಡಿ. ಇಲ್ಲಿ ಇಲ್ಲಿ ಇಲ್ಲಿ. ಕಿಶಿ ಕೊಡಿ, ಒಂದು ಕಿಶಿ ಕೊಡಿ. ಒಂದು ಕಿಶಿ ಕೊಡಿ ಮಗ. ಹಾಂ ಹಾಂ ಕಿಶಿ ಕೊಡಿ, ಕಿಶಿ ಕೊಡಿ, ಒಂದು ಕಿಶಿ ಕೊಡಿ ಮಗ. ಹಾಂ ಮಗ ಒಂದು ಕಿಶಿ ಕೊಡಿ. ಕಿಶಿ ಕೊಡಿ ಮಗ. ಹಾಂ ಮಗ ಕಿಶಿ ಕಿಶಿ.